ಬೇಡ, ನೀವು ಹೇಳೋದು ನಿನ್ನ ಜೊತೆ ಜಗಳ ಕೂತ್ಕೊಂಡು ಅವ್ರ ಜೀವನ ಹಾಳು ಮಾಡಕ್ ನಾನು ರೆಡಿ ಇಲ್ಲ. ಇದು ಎಲ್ಲ ಎಲ್ರಿಗೂ ಗೊತ್ತು. ಹಲೋ, ಮಾಡ್ತೀನಿ, ನನ್ನ ಇಷ್ಟ, ನಾನು ಮಾಡ್ತೀನಿ, ಅದು ಉತ್ತರನೂ ಕೊಡ್ತೀನಿ. ಹೋಗ್ತಾ ಹೋಗ್ತಾ ಬರುತ್ತೆ, ಕೇಳಿ, ಬರುತ್ತೆ ಸ್ವಾಮಿ, ಬರುತ್ತೆ ಸ್ವಾಮಿ. ಈ ಎಲ್ಲ ಹೇಳ್ಬಾರ್ದು ನೀವಂದ್ರೆ, ನೀವು ಕೇಳಿದಂಗೆಲ್ಲ ಹೇಳಕ್ಕಾಗಲ್ಲ ಸ್ವಾಮಿ. ಇರಿ, ಇವಾಗ ಶುಡ್ ಬಿ ಕಂಟಿನ್ಯೂ. ನಾನು ಆನ್ಸರ್ ಕೊಟ್ಟಾಯ್ತು. ನನ್ನ ಆತಂಕ ಇದು. ದೇವನೂರು ಮಹಾದೇವರ ಮಾರಿಕೊಂಡವ್ರ ಕಥೆ ಇದೆ, ಓದಿ. ಇದು ಆತಂಕ, ಇದು ನೋವು, ಇದು ಅಸಹಾಯಕತೆ ನನ್ನ ದೇಶದಲ್ಲಿ ಹೀಗಿದೆ ಅಂತ. ಯಾಕಂದ್ರೆ ಇಷ್ಟು ವರ್ಷಗಳ ಜರ್ನಲಿಸ್ಟ್ಗಳನ್ನು ನೋಡಿದ್ದೀನಿ, ಮೊದಲು ಹೀಗಿರಲಿಲ್ಲ. ಇವತ್ತಿನ ರಾಜಕೀಯ ಪರಿಸ್ಥಿತಿ ಇರೋ ಹಾಗೆ ಇರಲಿಲ್ಲ. ಆಗೋ 180. ಸರಿ, ನಾನು ಉತ್ತರ ಕೊಟ್ಟಾಯ್ತು. ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಚಿನ್ನಯ್ಯನ ಹೇಳಿಕೆಗೆ ಹೋಗೋಣವಾ ಬೇಡವಾ? ಐ ಹ್ಯಾವ್ ಆಲ್ರೆಡಿ ಆನ್ಸರ್ಡ್. ಐ ಹ್ಯಾವ್ ಆನ್ಸರ್ಡ್. ನನ್ನ ಸರಿ ತಪ್ಪು ನೀವು ಡಿಸೈಡ್ ಮಾಡ್ಕೊಳ್ಳಿ, ಬರೀರಿ ಅದನ್ನ. ಅದು ಇಲ್ಲಿ ಹೇಳ್ತೀನಿ, ಅದು ಇಲ್ಲೇ ಹೇಳ್ತೀನಿ, ಇಲ್ಲಿ ಹೇಳ್ತೀನಿ ರೀ. ಏನಾಗುತ್ತೆ ನನಗೆ, ನಿಮ್ಗಿಂತ ನನಗೆ ಚೆನ್ನಾಗಿ ಗೊತ್ತು. ಇವಾಗ ನನ್ನಲ್ಲಿರುವ ಉತ್ತರವನ್ನು ಕೊಟ್ಟಾಗಿದೆ. ನಿಮಗೆ ಸಮಾಧಾನ ಇಲ್ಲದ್ರೆ ನಾನು ಏನು ಮಾಡೋಕ್ಕಾಗಲ್ಲ, ಅದನ್ನೇ ಬರೀರಿ. ನಾನೇ ಹಾಕೋದು, ಬೇರೆ ಯಾರು ಹಾಕಲ್ಲ, ನಾನೇ ಹಾಕೋದು. ಆ ತರ ಪೋಸ್ಟ್ ಹಾಕಕ್ಕೆ ಸಾಧ್ಯ ನನ್ನಿಂದ ಮಾತ್ರ ಸಾಧ್ಯ. ನಾನು ಉತ್ತರ ಕೊಟ್ಬಿಟ್ಟೆ ಗುರು. ಹೌದಾ, ನಾನು ಉತ್ತರ ಕೊಟ್ಟಾಯ್ತು ನೋಡಿ. ನಾನು ಉತ್ತರವನ್ನು ಕೊಟ್ಟಾಗಿದೆ. ಆ ಉತ್ತರ ನಿಮಗೆ ಸಮಂಜಸವಾಗದಿದ್ದಲ್ಲಿ ಸಮಂಜಸ ಅಲ್ಲ ಅಂತ ನೀವು ಬರೀರಿ. ನನಗೆ ಗೊತ್ತು ನಾನು ಸೆಲೆಬ್ರಿಟಿ ಅಂತ, ಗೊತ್ತಿದ್ದೇ ಹಾಕಿದ್ದೀನಿ, ಗೊತ್ತಿದ್ದೇ ಹಾಕಿದ್ದೀನಿ. ಈ ಮಾಧ್ಯಮದ ಮೂಲಕ ನೋಡ್ತಿರುವ ಕರ್ನಾಟಕದ, ಭಾರತ ದೇಶದ ಎಲ್ಲ ಪ್ರಜೆಗಳಿಗೂ ಗೊತ್ತು ಮಾರ್ಕೊಂಡವ್ರು ಯಾರು, ಮಾರೋರು ಯಾರು. ಅವ್ರಿಗೆ ಅರ್ಥ ಆಗಬೇಕು. ಹೌದಲ್ವಾ? ಅದು ಎಲ್ರಿಗೂ ಗೊತ್ತು. ಒಬ್ಬೊಬ್ಬರ ಪ್ರಶ್ನೆಗೆ ಉತ್ತರ ಕೊಡೋದು 3-4 ಜನ ಕೇಳಿದ್ರೆ ಕೇಳಿಸಲ್ಲ. ನಿಮಗೂ ಉತ್ತರ ಕೊಡ್ತೀನಿ ಬನ್ನಿ ಅಂತ ಮಾರ್ಕೊಂಡವ್ರಿಗೆ. ಅಲ್ಲ, ಹಲೋ, ಮಾಧ್ಯಮ ಮಿತ್ರರೇ ನೀವೆಲ್ಲ. ಮಾಧ್ಯಮಗಳೇ ಕಳ್ಕೊಂಡಿದ್ಯಲ್ಲ, ಏನ್ ಮಾಡ್ಲಿ? ನಾನೇ ಹೇಳ್ಬೇಕು, ಇನ್ಯಾರು ಹೇಳ್ಬೇಕು? ನಿಮ್ಮನ್ನೆಲ್ಲ ಹೇಳಲೇ ಇಲ್ವಲ್ಲ ನಾನು. ಅಲ್ಲ, ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗಲ್ ಮುಟ್ಟು ನೋಡ್ಕೊಳ್ತಾರೆ ಕೆಲವರು, ಅರ್ಥ ಆಗ್ತಿಲ್ಲ ನನಗೆ. ನಾನು ಕುಂಬಳಕಾಯಿ ಕಳ್ಳ ಅನ್ನಪ್ಪ, ದದ್ದವರು ಹೆಗಲ್ ಮುಟ್ಕೊಳ್ಳಿ, ನೀವ್ ಯಾಕೆ ಹೇಳ್ತೀರಿ? ಅಲ್ಲ, ನಾನ್ ಸ್ಟ್ರೇಟ್ ಕ್ವಶನ್, ನನ್ನನ್ನೆಲ್ಲ ಎದುರ್ಸಕ್ಕಾಗಲ್ಲ. ಹೇಳ್ತೀನಿ ರೀ, ನಾ ಹೇಳ್ತೀನಿ. ಆ ಕಳ್ಳನ ಕಷ್ಟ ಅರ್ಥ ಆಗಿದೆ ನನಗೆ, ಅದಕ್ಕೆ ಬೇಡ್ತಿಲ್ಲ. ಪಾಪ, ಬೇಡ 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 ಬೇಡ. ವೆರಿ ಗುಡ್, ಕಂಗ್ರ್ಯಾಚುಲೇಷನ್. ಇಲ್ಲಿ ಯಾರು ಇದ್ದೀರಾ ಮಾರ್ಕೊಂಡವರು? ಇಲ್ಲ ತಾನೆ? ಬಿಡಿ, ಯಾಕೆ ಯೋಚನೆ ಮಾಡ್ತೀರಿ? ಡೋಂಟ್ ವರಿ. ಇಡೀ ಮಾಧ್ಯಮಕ್ಕೆ ಕಲ್ಲೆಸ್ತಿಲ್ಲ. ಕೊಟ್ಟಾಯ್ತು, ಕ್ಲಾರಿಟಿ ಕೊಟ್ಟಾಯ್ತು, ಕೊಟ್ಟಾಯ್ತು, ಕೊಟ್ಟಾಯ್ತು. ಒಂದು ಕೆಲಸ ಮಾಡೋಣ, ಮಾರ್ಕೊಂಡವ್ರು ಯಾರು, ಮಾರ್ಕೊಂಡ ಒಂದು SIT ರಚೋಣ. SIT ಬೆಸ್ಟ್. ನಾನು ನೀವು ಇಬ್ಬರು ಸೇರ್ಕೊಂಡು ಲೆಟರ್ ಬರ್ಬೋಣ ಈಗಲೇ. ಕರ್ನಾಟಕದ ಘನ ಸರ್ಕಾರಕ್ಕೆ ಮತ್ತು ನ್ಯಾಯಾಲಯಕ್ಕೆ ಪ್ರಕಾಶ್ ರೈ ಮತ್ತು ಮಾಧ್ಯಮ ಮಿತ್ರರು ಸೇರ್ಕೊಂಡು
ಮಾರ್ಕೊಂಡವ್ರು ಯಾರು, ಮಾರ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಿ ರಿಪೋರ್ಟ್ ಕೊಡಿ, ಆಮೇಲೆ ಮಾತಾಡೋಣ. ಹೌದು ಹೌದು ಮಾಡ್ತೀನಿ. ಇವಾಗ ಇಶ್ಯೂ ಮುಗಿದು ಯಾಕಮ್ಮ ಏನಾಯ್ತಮ್ಮ ನಿನ್ಗೆ? ಕಿರ್ಚ್ಬೇಡಮ್ಮ, ನಿಧಾನವಾಗಿ ಕೇಳಮ್ಮ ಪ್ಲೀಸ್. ಅಲ್ಲ ಇಬ್ಬಿಬ್ರು ಮಾತಾಡಿದ್ರೆ ಹೆಂಗ್ರಿ? ಅವ್ರ ಕಿವಿ ಕೆಟ್ಟೋಗ್ಬಿಡುತ್ತಮ್ಮ, ಪಕ್ಕದ ಮುಂದ್ಗಡೆ ಅವ್ರು ಕೂತಿದ್ದಾರೆ. ಬಹಳ ಡಿಸ್ಟರ್ಬ್ ಆಗಿದ್ದೀರಾ? ನಿಮ್ಗೆ ತುಂಬಾ ಡಿಸ್ಟರ್ಬ್ ಆಗಿದೆಯಾ ಅದು? ಡಿಸ್ಟರ್ಬ್ ಆಗಿದ್ದಾರೆ ಅಂದ್ರೆ ಮಾರ್ಕೊಂಡಿದ್ದಾರೆ ಅಂತ. ಎಲ್ಲಿಂದ ಎಲ್ಲಿ ಹೋಗ್ತಿದ್ದೀರಿ ನೀವು? ನಾನ್ ಡಿಸ್ಟರ್ಬ್ ಆಗಿಲ್ಲ, ಉತ್ತರ ಕೊಡಕ್ ಬಂದಿದ್ದೀನಿ ಸರ್. ಒಲ್ಲೋ ನೀವು 4-5 ಜನ ಮಾಡೋದು ನೋಡಿದ್ರೆ ಗೊತ್ತಾಗೈತೆ ನನಗೆ. ತುಂಬಾ ಹರ್ಟ್ ಆಗಿದ್ದೀರಿ ಪಾಪ. ಅಯ್ಯೋ ಪಾಪ ಹರ್ಟ್ ಆಗ್ಬಿಟ್ಟಿದ್ದೀರಿ ನೀವು. ಯಾರು? ನಾನು ಯಾಕೆ? ನಾನು ಮಾರ್ಕೊಂಡಿಲ್ಲಪ್ಪ. ಇಲ್ಲಪ್ಪ ಇಲ್ಲಪ್ಪ. ಸರಿ, ಇವಾಗೇನು ಕಂಟಿನ್ಯೂ ಮಾಡ್ತೀರಾ ಹೆಂಗೆ? ನೋಡ್ರಿ, ಕಂಟಿನ್ಯೂ ಮಾಡ್ತೀರಾ ಹೆಂಗೆ? ಹಾ ಆಗೋಯ್ತು. ಅಲ್ಲ ನೀವಾ ಅಂತ ಕೇಳ್ತಾ ಇದ್ದೆ, ಕೇಳಿಸ್ಕೊಂಡು ಸಾಕಾಯ್ತು ನನಗೆ. ಓಕೆ, ಅದು ನಿಮ್ಗೆ ಬೇಕಾಗಿಲ್ಲ, ನೀವಲ್ಲ ಅಂದ್ರೆ ಆಯ್ತು. ಅವ್ರಿಗೆ ಗೊತ್ತಾಗಬೇಕು, ಅವ್ರು ಬಂದು ಹೇಳ್ಬೇಕು, ಏನ್ರಿ ನಾವು ಮಾರ್ಕೊಂಡಿದೀವಿ, ಯಾಕೆ ನಮ್ಮ ನಂಗೆ ಅಂದ್ರಿ ಅಂತ ಅವ್ರು ಕೇಳಿ. ನೀವು ಮಾಧ್ಯಮ ಬಿಟ್ಟು ಅಲ್ವಾ? ನಾನು ಉತ್ತರ ಕೊಟ್ಟಾಯ್ತು. ಒಂದ್ ಕೆಲಸ ಮಾಡ್ರಿ, ಬೆಸ್ಟ್ ರಿಪ್ಲೈ ಗೊತ್ತಾ ಇದಕ್ಕೆ? SIT ಹಾಕ್ಬೋಣ, ಅದಕ್ಕೆ ಉತ್ತರ ಕೊಡ್ತೀನಿ. ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ರಿ. ಕರ್ನಾಟಕದ ಪತ್ರಿಕೋದ್ಯಮ ಅಲ್ಲ, ಕರ್ನಾಟಕದ ಪತ್ರಿಕೋದ್ಯಮದ ಹೆಸರನ್ನ ಹಾಳು ಮಾಡ್ತಿದ್ದ ಕೆಲವು ಮಾಡಿಕೊಂಡವ್ರ ಬಗ್ಗೆ ನನ್ನ ಪ್ರಾಬ್ಲಮ್ ಇದೆ. ನಾನು ಹೇಳಲ್ಲ, ಅವ್ರ ಜೀವನ ನನಗೆ ಅರ್ಥ ಆಯ್ತು. ನನಗೆ ಎಲ್ರ ಜೀವನ ಮುಖ್ಯ ರೀ. ಅಯ್ಯೋ ಪಾಪ. ಅಲ್ಲ ನೀವೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ನನಗೆ. ಆನ್ಸರ್ ಮಾಡಿದ್ರೆ ಒಪ್ಕೊಳ್ಳೋದು ಆಗ್ತಿಲ್ಲ ನಿಮಗೆ. ಚೆನ್ನಾಗಿ ಪ್ರಿಪೇರ್ ಆಗಿ ಹಿಂಗಾಗಿದೆ ಗೊತ್ತಾ? ಈ ಕ್ವಶನ್ ಪೇಪರ್ ಜೊತೆ ಒಂದು ಅಡಿಷನಲ್ ಕ್ವಶನ್ ಪೇಪರ್ ಕೊಟ್ಟಂಗಿದೆ ನಿಮಗೆ. ಅಯ್ಯೋ ಪಾಪ. ಓಕೆ, ಮಾನ ಮರ್ಯಾದೆ ಬಿಟ್ಟವರೆಲ್ಲ ನಾಯಕರಾಗಿದ್ದಾರೆ ದೇಶದಲ್ಲಿ, ಪರವಾಗಿಲ್ಲ ಬಿಡಿ. ಇವಾಗ ಏನ್ ಮಾಡೋಣ ಹೇಳಿ ಸರ್? ನಾನು ಆನ್ಸರ್ ಮಾಡಾಯ್ತು. ನನಗೆ ಯಾವುದನ್ನ ಉತ್ತರಿಸಬೇಕೋ ಅದನ್ನು ಉತ್ತರಿಸಿದ್ದೀನಿ. ಹೇಳಲ್ಲ ಸ್ವಾಮಿ, ಬೇಡ ಸ್ವಾಮಿ. ಅಯ್ಯೋ ಪಾಪ ಸ್ವಾಮಿ, ಬೇಡ ಸ್ವಾಮಿ. ಹೆಂಡತಿ ಮಕ್ಕಳಿದ್ದಾರೆ ಅವ್ರಿಗೆ, ಹೆಂಡತಿ ಮಕ್ಕಳಿದ್ದಾರೆ ಅವ್ರಿಗೆ ನಿಮ್ ತರಾನೇ. ಅಯ್ಯೋ ಪಾಪ ರೀ, ಆ ಕನ್ಸರ್ನಿಂದಾನೇ ಹಾಕಿರೋದು ಪೋಸ್ಟು. ಹೌದ್ರಿ, ನೀವು ಎಷ್ಟು ಮಾತಾಡ್ತಿದ್ರು ಜನ ರಿಲೇ ಆಗ್ತಿದ್ರೆ ನೀವು ಅನ್ಕೊಂಡ್ಬಿಡ್ತಾರ ಬೇಡ ಯಾಕೆ. ಹೌದು, ಚೆನ್ನಾಗಿ ಗೊತ್ತಿದೆ. ಭಾರತ ದೇಶದಲ್ಲಿ ಪತ್ರಿಕೋದ್ಯಮದ ಬಗ್ಗೆ ಜನಕ್ಕೆ ಚೆನ್ನಾಗಿ ಗೊತ್ತಿದೆ. ನೀವು ಹೆಂಗೆ ಅಲ್ಲ, ಕರೆಕ್ಟ್. ಈಗಿಲ್ಲ. ಹೌದು, ಮಾಡಬೇಕು. ನಾನು ಪ್ರೆಸ್ ಕಾನ್ಫರೆನ್ಸ್ ಇದ್ದ ಇರೋ ಪ್ರಧಾನಿ ಅಲ್ಲ. ಹಲೋ, ನಾನು ಪ್ರೆಸ್ ಕಾನ್ಫರೆನ್ಸ್ ಇಡೋ ಹೇಳಕ್ ಬಿಡಿ.
ಇವಾಗ ಏನ್ ಮುಂದುವರಿಬೇಕಾ ಬೇಡವಾ? ಆನ್ಸರ್ ಆಯ್ತು, ನನ್ಗೆ ಉತ್ತರ ಆನ್ಸರೇ ಕೊಡೋದ್ರಿ, ನೀವು ಅದನ್ನ ರಿಪೋರ್ಟ್ ಮಾಡಿ. ಯಾರು? ನಾನು ಕೇಳಿಲ್ಲ, ನೀವು ಕೇಳಿದ್ದು ಕೇಳಿದೆ ಅಲ್ವಾ? ಕೇಳ್ಬೇಕಲ್ಲ. ಹಾ, ಅಯ್ಯೋ ಅಷ್ಟು ಕನ್ನಡ ಬರಲ್ರಿ, ಸಾರಿ. ಕೆಲ ಮಾಡಿಕೊಂಡ ಮಾಧ್ಯಮಗಳು. ನಾನು ಸಾವರ್ಕರ್ ಅಲ್ಲ, ಸಾರಿ ಹೇಳಕ್ಕೆ ಅವರಿ. ಇವಾಗ ನಾನು ಉತ್ತರ ಕೊಟ್ಟೆ. ಇವಾಗ ನೋಡಿ, ನೀವು ಪ್ರಶ್ನೆ ಕೇಳಿದಿರಿ, ನಾನು ಉತ್ತರ ಕೊಟ್ಟಾಯ್ತು. ಮುಂದಿನ ಪ್ರಶ್ನೆ ಕೇಳ್ತೀರಾ ಇಲ್ಲೇ ಕೂತಿರ್ತೀರಾ? ಎಲ್ಲಾ ಪತ್ರಕರ್ತರು ಡಿಸೈಡ್ ಮಾಡಿಪ್ಪ. ಕ್ಷಮೆ ಯಾಕ್ರಿ ಕೇಳ್ಬೇಕು? ಸೊ ಬೇಸಿಕಲಿ ಪ್ರಕಾಶ್ ರೈ ನಿಜ ಹೇಳಬಾರ್ದು, ಗಲಾಟೆ ಮಾಡಕ್ ಬಂದಿದ್ದೀರಿ. ಎಲ್ಲಾ ಮಾಧ್ಯಮದ ಜನರು ಕೇಳಿಸ್ಕೊಳ್ತಿರೋದು ಗಲಾಟೆ ಮಾಡ್ತಿದ್ದಾರೆ. ಹೌದು, ನೋಡ್ತಾ ಇದ್ದಾರೆ, ನಿಮ್ಮನ್ನು ನೋಡ್ತಾ ಇದ್ದಾರೆ ಅಲ್ಲಿ. ನನ್ನ ಆನ್ಸರ್ ಕೇಳ್ಕೊಂಡಿದ್ದಾರೆ ಅವರು. ನೋಡಿ, ನನ್ನ ಹತ್ರ ಇರೋ ಆನ್ಸರ್ ಮಾತ್ರ ಕೊಡ್ಬೋದು, ನನ್ನ ಹತ್ರ ಇಲ್ಲದೇ ಇರೋ ಆನ್ಸರ್ ಕೊಡಕ್ಕಾಗಲ್ಲ. ನೀವ್ ಅನ್ಕೊಂಡ್ರೆ ಆನ್ಸರ್ ಕೊಡಕ್ಕಾಗಲ್ಲ. ಅದಕ್ಕೆ ಕಾರಣ ಕೊಟ್ಟೆ ನಾನು. ಪಾಪ ಅವರ ಅಸಹಾಯಕತೆ ನನಗೆ ಅರ್ಥ ಆಗುತ್ತೆ. ಬೇಡಲ್ಲ, ಅಲ್ಲ ಅಲ್ಲ, ಏನ್ ಜಡ್ಜ್ಗಳು ನೀವುಗಳೆಲ್ಲ ಶಿಕ್ಷೆ ಕೊಡಕ್ಕೇನೆ. ಇವಾಗೇನ್ ಮುಂದಿನ ಪ್ರಶ್ನೆ ಕೇಳ್ತೀರಾ ಇಲ್ವಾ? ಪತ್ರಿಕಾಗೋಷ್ಠಿ ಮುಂದುವರಿಬೇಕಾ ಬೇಡ, ನೀವು ಡಿಸೈಡ್ ಮಾಡಿ. ನಾನು ಇಲ್ಲೇ ಕೂತಿದ್ದೀನಿ, ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಾಯ್ತು. ಮಾರ್ಕೊಂಡು ಅವ್ರ ಫ್ಯಾಮಿಲೀಸು ಇಶ್ಯೂ ಬೇರೆ, ಕೆಲ ಹಲ ಫಲ ಏನೋ ಒಂದು ಆ ಕಡೆ. ಚಿನ್ನಯ್ಯ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.